ಒಂದು ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಸುತ್ತಲಿರುವ ಜನರು ಪಾಪಿಷ್ಟ ಜನರಾಗಿದ್ದರು. ದೇವರನ್ನು ಮರೆತು ಹೋಗಿ ಜೀವಿಸುತ್ತಾ ಇದ್ರು. ಇಷ್ಟ ಬಂದ ರೀತಿಯಲ್ಲಿ ಬದುಕುತ್ತಾ ಇದ್ರು. ಹಾಗೆ ಸುತ್ತಲಿನ ಜನರು ಇಷ್ಟ ಬಂದ ರೀತಿಯಲ್ಲಿ ಬದುಕಿದ್ರೂ ಕೂಡ ಈ ಗಂಡ ಹೆಂಡತಿ ಮಾತ್ರ ನೀತಿಯಿಂದ ಜೀವಿಸುತ್ತಾರೆ, ಯಥಾರ್ಥತೆಯಿಂದ ಜೀವಿಸುತ್ತಾರೆ, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುತ್ತಾರೆ. ಹಾಗೆ ಜೀವಿಸುತ್ತಿರುವಾಗ ಈ ಕುಟುಂಬದಲ್ಲಿ ಒಂದು ಸಮಸ್ಯೆ ಎದುರಾಯಿತು. ಪಾಪಿಷ್ಟ ಮನುಷ್ಯರು ಪಾಪಿಷ್ಟ ಜೀವಿತ ಜೀವಿಸುತ್ತಿರುವ ಸಮಯದಲ್ಲಿ, ಅವರ ಸುತ್ತಲಿರುವ ಜನರು ದೇವರಿಗೆ ವ್ಯತಿರೇಕವಾಗಿ ಜೀವಿಸುತ್ತಿರುವ ಸಮಯದಲ್ಲಿ ಇವರು ಮಾತ್ರ ನೀತಿಯಿಂದ ಜೀವಿಸ್ತಾರೆ, ಯಥಾರ್ಥತೆಯಿಂದ ಜೀವಿಸ್ತಾರೆ. ಆದರೆ ಒಂದು ಕಷ್ಟ ಎದುರಾಯಿತು. ಯಾವುದು ಆ ಕಷ್ಟ? ತೀವ್ರವಾದ ಕಷ್ಟ, ಯಾರೂ ತೀರಿಸಲಾರದಂತಹ ಕಷ್ಟ, ತಾವು ಕೂಡ ತೀರಿಸಿಕೊಳ್ಳಲಾರದಂತಹ ಕಷ್ಟ. ಈ ದಿನ ಈ ವಾಕ್ಯ ಕೇಳುವಂಥವರಲ್ಲಿ ಯಾರಿಗಾದ್ರೂ ಅಂತಹ ಕಷ್ಟ ಇದೆಯಾ? ತೀವ್ರವಾದ ಕಷ್ಟ, ನೀವು ಸ್ವತಃ ತೀರಿಸಿಕೊಳ್ಳಲಾರದಂತಹ ಕಷ್ಟ, ಯಾರಿಗಾದ್ರೂ ಹೇಳಿಕೊಂಡ್ರೂ ಕೂಡ ತೀರಿ ಹೋಗಲಾರದಂತಹ ಕಷ್ಟ. ಅಂತಹ ಪರಿಸ್ಥಿತಿಯಿಂದ ನಮ್ಮಲ್ಲಿ ಯಾರಾದ್ರೂ ಹಾದು ಹೋಗ್ತಾ ಇದ್ದೀರಾ? ಹಾಗಾದ್ರೆ ಕೇಳಿರಿ, ಆ ದಿನ ಆ ಕುಟುಂಬ ಅಂತಹ ಪರಿಸ್ಥಿತಿಯನ್ನೇ ಹಾದು ಹೋದ್ರು. ಮಾತ್ರವಲ್ಲ, ಅವರು ಆತ್ಮೀಕರಾಗಿದ್ರು. ದೇವರು ಯಾರೆಂದು ಗೊತ್ತಿಲ್ಲದವರಲ್ಲ, ದೇವರಿಂದ ದೂರ ಕೂಡ ಜೀವಿಸ್ತಾ ಇರಲಿಲ್ಲ, ದೇವರಲ್ಲಿ ನಂಬಿಕೆಯುಳ್ಳವರಾಗಿದ್ರು, ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು, ದೇವರು ಆಶಿಸಿದಂತೆ ಜೀವಿಸುತ್ತಾ ಇದ್ರು. ಆದಾಗ್ಯೂ ಕಷ್ಟ ಬಂದಿತ್ತು, ಆದಾಗ್ಯೂ ಸಮಸ್ಯೆ ಬಂದಿತ್ತು. ಈ ದಿನ ನೀವು ಕೂಡ ದೇವರ ಮಗುವಾಗಿ ಜೀವಿಸುತ್ತಾ ಇದ್ದೀರಿ, ವಿಶ್ವಾಸಿಯಾಗಿ ಜೀವಿಸ್ತಾ ಇದ್ದೀರಿ. ಅಷ್ಟು ಮಾತ್ರವಲ್ಲ, ಪ್ರಾರ್ಥನೆ ಮಾಡುತ್ತೀರಿ, ಸಭೆಗೆ ಹೋಗುತ್ತೀರಿ. ಆದಾಗ್ಯೂ ನಿಮ್ಮ ಜೀವಿತದಲ್ಲಿ ನೀವು ಹೊಂದಿಕೊಂಡಿರುವ ಸಮಸ್ಯೆ ನಿಮ್ಮನ್ನು ಬಿಟ್ಟು ಹೋಗಲಾರದೆ ನಿಮ್ಮನ್ನು ಕಾಡಿಸುತ್ತಾ ಇದೆ. ಆಗ ಸಹಜವಾಗಿ ನಮಗೆ ಬೇಸರ ಉಂಟಾಗುತ್ತೆ, ವಿರಕ್ತಿ ಉಂಟಾಗುತ್ತೆ. ದೇವರು ಯಾಕೆ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾ ಇಲ್ಲ ಎನ್ನುವಂತಹ ಆಲೋಚನೆ ಬರುತ್ತೆ. ಕೆಲವೊಂದು ಸಾರಿ ನೀವು ಮಾಡಿದ ಪ್ರಾರ್ಥನೆಗೆ ಉತ್ತರ ತಕ್ಷಣವೇ ಬರದೇ ಇರುವಾಗ ನೀವು ನಿರಾಶರಾಗುತ್ತೀರಿ, ನಿರುತ್ಸಾಹಕ್ಕೊಳಗಾಗ್ತೀರಿ. ಆದರೆ ಆ ದಂಪತಿಗಳು ಮಾತ್ರ ತಮ್ಮ ಕುಟುಂಬದಲ್ಲಿರುವ ಸಮಸ್ಯೆ ತೀರಿ ಹೋಗದಿದ್ರೂ ಕೂಡ ದೇವರನ್ನು ಬಿಟ್ಟು ಬಿಡಲಿಲ್ಲ, ದೇವರಿಂದ ದೂರವಾಗ್ಲಿಲ್ಲ. ದೇವರು ನಮಗೊಂದು ದಿವಸ ಉತ್ತರ ಕೊಡುತ್ತಾರೆ ಎಂಬ ನಂಬಿಕೆಯಿಂದಲೇ ಅವರು ನಂಬಿಕೆಯಿಂದ ಮುಂದೆ ಸಾಗುತ್ತಾರೆ. ಅಷ್ಟಕ್ಕೂ ಅವರಿಗಿರುವ ಕಷ್ಟ ಏನು? ಮದುವೆಯಾಗಿ ಬಹಳ ವರ್ಷಗಳಾಗಿದ್ವು, ಮಕ್ಕಳಾಗ್ಲಿಲ್ಲ. ಹಾಗೆ ಮಕ್ಕಳಿಲ್ಲದಿರುವಾಗ ಬಂಜೆ ಎನ್ನುವಂತಹ ಮುದ್ರೆ ಆ ಹೆಂಡತಿ ತಾಳಲಾರದೆ ಸುತ್ತಲಿರುವಂತಹ ಜನರು ಚುಚ್ಚಿ ಆಡುವಂತಹ ಮಾತುಗಳನ್ನು ಕೇಳಿ ಕುಗ್ಗಿ ಹೋಗ್ತಾಳೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರಿದ್ದೀರಾ? ನನಗೂ ಮದುವೆಯಾಗಿ ಬಹಳ ಕಾಲ ಆಗಿದೆ, ಮಕ್ಕಳಿಲ್ಲದೆ ಬಳಲುತ್ತಿದ್ದೇನೆ ಎಂಬುದಾಗಿ ಚಿಂತೆ ಮಾಡುವಂಥವರು, ಸುತ್ತಲಿರುವ ಜನರು ಆಡುವ ಮಾತು ತಾಳಲಿಕ್ಕಾಗ್ತಾ ಇಲ್ಲ ಎಂಬುದಾಗಿ ಹೀಗೆ ಬಾಧೆ ಪಡುವಂಥವರು ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಆ ದಂಪತಿಗಳು ಬಹಳ ದಿನದಿಂದ ಮಾಡುತ್ತಿರುವ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾರೆ. ಬಂಜೆ ಎಂಬ ಮುದ್ರೆ ಸಹಿಸಲಾರದೆ ನಿಂದೆಗೊಳಗಾಗುತ್ತಿರುವಂತಹ ಆ ಸಹೋದರಿ ಜೀವಿತದಲ್ಲಿ ಅದ್ಭುತ ಜರುಗಿತು. ಯಾವಾಗ ಗೊತ್ತಾ? ಅಂದುಕೊಳ್ಳಲಾರದ ಸಮಯದಲ್ಲಿ ಒಂದು ದಿನ ಹೊಲಕ್ಕೆ ಹೋಗ್ತಾಳೆ. ಹಾಗೆ ಹೊಲಕ್ಕೆ ಹೋದಾಗ ದೇವರು ತನ್ನ ದೂತನನ್ನು ಕಳಿಸುತ್ತಾರೆ. ದೂತನನ್ನು ಕಳುಹಿಸಿ, ನೀನು ಬಂಜೆಯಾಗಿದ್ದೀ, ನಿನಗೆ ಮಕ್ಕಳಿಲ್ಲ, ಆದಾಗ್ಯೂ ದೇವರು ನಿನಗೆ ಅದ್ಭುತವಾದ ಫಲವನ್ನು ಕೊಡುವಂಥವರಾಗಿದ್ದಾರೆ ಎಂದು ಹೀಗೆ ಸಡನ್ ಆಗಿ ದೇವದೂತನು ಬಂದು ಪ್ರಕಟಿಸುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಿಮ್ಮ ಜೀವಿತದಲ್ಲಿ ಯಾವ ಕಷ್ಟ, ಯಾವ ಬಾಧೆ, ಯಾವ ವ್ಯಾಧಿ, ಯಾವ ನಿರಾಶೆ, ನಿರುತ್ಸಾಹ, ಅನಾರೋಗ್ಯ, ಯಾವ ಆರ್ಥಿಕ ಸಮಸ್ಯೆ ನಿಮ್ಮನ್ನು ನೆಮ್ಮದಿ ಇಲ್ಲದಂತೆ ಮಾಡುತ್ತಿದೆಯೋ, ನಿದ್ರೆ ಇಲ್ಲದಂತೆ ಕಾಡಿಸಿ ನಿಮಗೆ ನಿರಾಶೆಗೊಳಿಸುತ್ತಿದೆಯೋ, ಅದಕ್ಕೆ ನನ್ನ ದೇವರು ಅತಿ ಬೇಗನೆ ಉತ್ತರವನ್ನು ಕಳಿಸುವಂತವರಾಗಿದ್ದಾರೆ. ನೀವು ಊಹಿಸಲಾರದ ಸಮಯದಲ್ಲಿ, ನೀವು ಅಂದುಕೊಳ್ಳಲಾರದ ಸಮಯದಲ್ಲಿ, ನೀವು ನಿರಾಶೆ ನಿರುತ್ಸಾಹದಲ್ಲಿ ಕುಗ್ಗಿ ಹೋದ ಸಮಯದಲ್ಲಿ ಸಡನ್ ಆಗಿ ದೇವರು ತನ್ನ ದೂತನನ್ನು ಕಳಿಸುತ್ತಾರೆ. ನನ್ನ ದೇವರು ಆಶ್ಚರ್ಯ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ, ನನ್ನ ದೇವರು ಅದ್ಭುತಗಳನ್ನು ಮಾಡುವಾತನಾಗಿದ್ದಾನೆ. ಸಡನ್ ಆಗಿ ದೇವರು ತನ್ನ ದೂತನನ್ನು ಕಳಿಸಿ, ಹೋಗಿ ಆಕೆಗೆ ಹೇಳು, ಬಹಳ ಕಾಲದಿಂದ ನಿರಾಶೆಯಲ್ಲಿದ್ದಾಳೆ, ಬಹಳ ಕಾಲದಿಂದ ಬಾಧೆ ಪಡ್ತಿದ್ದಾಳೆ, ಆಕೆಯ ಬಾಧೆಯನ್ನು ನಾನು ನೋಡಿದ್ದೇನೆ, ಆಕೆಯ ಕಷ್ಟವನ್ನು ನಾನು ನೋಡಿದ್ದೇನೆ, ಹಾಗಾಗಿ ಅದ್ಭುತ ಮಾಡ್ಲಿಕ್ಕಿದ್ದೇನೆ ಎಂದು ಹೋಗಿ ಹೇಳು. ಅದೇ ರೀತಿ ವಾಕ್ಯದ ಮೂಲಕ ದೇವರು ನಿಮ್ಮ ಸಂಗಡ ಮಾತಾಡಲು ಕಾರಣ ಗೊತ್ತಾ? ದೇವರು ನಿಮ್ಮ ಬಾಧೆಯನ್ನು ನೋಡಿದ್ದಾರೆ, ನಿಮ್ಮ ವ್ಯಾಧಿಯನ್ನು ದೇವರು ನೋಡಿದ್ದಾರೆ, ನಿಮ್ಮ ಕಷ್ಟವನ್ನು ದೇವರು ನೋಡಿದ್ದಾರೆ, ನಿಮ್ಮ ಕಣ್ಣೀರನ್ನು ನನ್ನ ದೇವರು ನೋಡಿದ್ದಾರೆ. ನನ್ನ ದೇವರು ನಿಮಗೆ ಹೇಳನ್ನುತ್ತಿದ್ದಾರೆ, ಅತಿ ಬೇಗನೆ ನಿಮ್ಮ ಕಣ್ಣೀರನ್ನು ನಾನು ಒರೆಸುವಾತನಾಗಿದ್ದೇನೆ, ಅತಿ ಬೇಗನೆ ನಿಮಗೆ ಉತ್ತರವನ್ನು ನಾನು ಅನುಗ್ರಹಿಸಲಿಕ್ಕಿದ್ದೇನೆ, ಅತಿ ಬೇಗನೆ ನಿಮ್ಮ ಅವಮಾನವನ್ನು ನಾನು ತೊಲಗಿಸಲಿಕ್ಕಿದ್ದೇನೆ, ಅತಿ ಬೇಗನೆ ನೀವು ಮಾಡಿದ ಪ್ರಾರ್ಥನೆಗೆ ನಾನು ಉತ್ತರವನ್ನು ಅನುಗ್ರಹಿಸಲಿಕ್ಕಿದ್ದೇನೆ.
ಇದನ್ನು ಹೇಳುವುದಕ್ಕಾಗಿಯೇ ದೇವರು ನನಗೆ ತಿಳಿಸಿದ್ದಾರೆ. ಸಡನ್ ಆಗಿ ದೇವರು ಆಕೆಗೆ ಉತ್ತರಿಸುತ್ತಾರೆ. ಯಾವುದೋ ಆ ಉತ್ತರ? ನೋಡು ಮಗಳೇ, ನೀನು ಬಂಜೆಯಾಗಿದೆ, ನಿನಗೆ ಮಕ್ಕಳಿಲ್ಲ, ಆದರೆ ಧೈರ್ಯದಿಂದಿರು, ನಾನು ನಿನಗೆ ಒಬ್ಬ ಮಗನನ್ನು ಕೊಡುವವನಾಗಿದ್ದೇನೆ. ಆ ಮಗನನ್ನು ನಾನು ಪ್ರತ್ಯೇಕಿಸಲಿಕ್ಕಿದ್ದೇನೆ. ಆ ಮಗನನ್ನು ನಾನು ಪರಿಶುದ್ಧನಾಗಿ ಮಾಡಲಿಕ್ಕಿದ್ದೇನೆ. ಆ ಮಗನನ್ನು ನಾನು ಪ್ರತಿಷ್ಠಿಸಲಿಕ್ಕಿದ್ದೇನೆ. ಆ ಮಗನನ್ನು ನಾನು ಈ ದೇಶವನ್ನೇ ಪರಿಪಾಲಿಸುವಂತಹ ನ್ಯಾಯಾಧಿಪತಿಯನ್ನಾಗಿ ಮಾಡಲಿಕ್ಕಿದ್ದೇನೆ. ಹಾಗಾಗಿ ನೀನು ಪರಿಶುದ್ಧಳಾಗಿರು. ಅಪವಿತ್ರವಾದದ್ಯಾವುದನ್ನು ಮುಟ್ಟಬೇಡ, ಅಪವಿತ್ರವಾದದ್ಯಾವುದನ್ನು ಕುಡಿಯಬೇಡ, ಅಪವಿತ್ರವಾದ ಜೀವಿತಕ್ಕೆ ಅವಕಾಶ ಕೊಡಬೇಡ. ನಾನು ಕೊಡುವ ಬಹುಮಾನ ನೀನು ಸಂಪೂರ್ಣವಾಗಿ ಹೊಂದಿಕೊಳ್ಳಬೇಕಾದರೆ ನೀನು ಪರಿಶುದ್ಧಳಾಗಿ ಜೀವಿಸಬೇಕು ಅನ್ನುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಮಧ್ಯದಲ್ಲಿ ದೇವರಿಂದ ಅದ್ಭುತ ಬಯಸುವಂತವರು ಯಾರಿದ್ದೀರಿ ಎಂಬುದಾಗಿ ಕೈ ತೋರಿಸ್ತೀರಾ? ರೈಟ್. ಹಾಗಾದರೆ ದೇವರು ಕೋರಿಕೊಳ್ಳುವುದೇನೆಂದರೆ, ನಾನು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತೇನೆ, ನಾನು ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಕೊಡುತ್ತೇನೆ, ನೀವು ಬೇಡಿಕೊಂಡದಕ್ಕಿಂತಲೂ ಯೋಚಿಸದಕ್ಕಿಂತಲೂ ಶ್ರೇಷ್ಠವಾದ ಬಹುಮಾನವನ್ನು ನಿಮಗೆ ಕೊಡುತ್ತೇನೆ. ಆದರೆ ನೀವು ಪರಿಶುದ್ಧರಾಗಿ ಜೀವಿಸಿರಿ. ಅಪವಿತ್ರವಾದದ್ಯಾವುದು ಕುಡಿಯಬೇಡಿರಿ, ಅಪವಿತ್ರವಾದದ್ಯಾವುದು ತಿನ್ನಬೇಡಿರಿ, ಅಪವಿತ್ರವಾದವುಗಳ ತಂಟೆಗೆ ಹೋಗಬೇಡಿರಿ. ಇದು ಆ ದಿನ ಆ ತಾಯಿಗೆ ದೇವರು ಕೊಟ್ಟಂತಹ ಆಜ್ಞೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ದೇವರು ನಿಮ್ಮ ಜೀವಿತದಲ್ಲಿ ಆಶ್ಚರ್ಯ ಕಾರ್ಯಗಳನ್ನು ಮಾಡಬೇಕಾದರೆ ಅದಕ್ಕೆ ತಕ್ಕಂತಹ ಜೀವಿತವನ್ನು ನೀವು ಹೊಂದಿಕೊಂಡಿರಬೇಕು. ದೇವರು ಆ ಸ್ತ್ರೀಗೆ ಹೇಳುತ್ತಾರೆ ಏನೆಂದು? ನಾನು ನಿನಗೆ ಒಬ್ಬ ಮಗನನ್ನು ಕೊಡುವವನಾಗಿದ್ದೇನೆ. ಮಗನನ್ನು ಕೊಡುತ್ತೇನೆಂದು ಹೇಳಿದ ದೇವರು ಕೊಡುತ್ತಾರೆ. ಅದ್ಭುತ ಜರುಗಿತು. ದೇವರು ಮಗನನ್ನು ಕೊಡ್ತಾರೆ. ದೇವರು ಅದ್ಭುತ ಮಾಡ್ತಾರೆ. ಆಕೆಗೆ ಮಗ ಹುಟ್ಟುತ್ತಾನೆ. ಆ ಮಗನಿಗೆ ಏನೆಂದು ಹೆಸರಿಡ್ತಾರೆ ಗೊತ್ತಾ? ಸಂಸೋನನು ಎಂಬ ಹೆಸರಿಡುತ್ತಾರೆ. ಸಂಸೋನನು ಯಾರು? ನಮ್ಮೆಲ್ಲರಿಗೆ ಗೊತ್ತು. ಸಂಸೋನನು ಬಹು ಬಲಿಷ್ಠನಾಗಿದ್ದನು. ಬಹು ಬಲಿಷ್ಠನಾಗಿರುವಂತಹ ಸಂಸೋನನು ತನ್ನ ಜೀವಿತದಲ್ಲಿ ದೇವರ ಶಕ್ತಿಯನ್ನು ಹೊಂದಿಕೊಂಡು, ದೇವರ ಆತ್ಮವನ್ನು ಹೊಂದಿಕೊಂಡು ಅದ್ಭುತವಾಗಿರುವಂತಹ ಪರಿಪಾಲಕನಾಗಿ, ಪಾಲಕನಾಗಿ, ನ್ಯಾಯಾಧಿಪತಿಯಾಗಿ ಆಶೀರ್ವದಿಸಬೇಕು ಎಂದು ದೇವರು ಅಂದುಕೊಳ್ಳುವ ಸಮಯದಲ್ಲಿ ಸಂಸೋನನು ಒಂದು ದಿವಸ ಫಿಲಿಸ್ಟಿಯರ ಪ್ರಾಂತ್ಯದಲ್ಲಿರುವಂತಹ ತಿಮ್ನಾ ಎನ್ನುವಂತಹ ಪ್ರಾಂತ್ಯಕ್ಕೆ ಹೋಗ್ತಾನೆ. ತಿಮ್ನಾ ಎಂಬ ಪ್ರಾಂತ್ಯ ಅದು ಒಳ್ಳೆ ಪ್ರಾಂತ್ಯ ಆಗಿರಲಿಲ್ಲ. ಅದು ವ್ಯಭಿಚಾರಿಗಳು, ವೇಶ್ಯರು ತಿರುಗಾಡುವಂತಹ ಪ್ರಾಂತ್ಯವಾಗಿತ್ತು. ನೀವು ಬೈಬಲ್ ಅನ್ನು ಆಳವಾಗಿ ಪರಿಶೀಲಿಸಿ ನೋಡುವುದಾದರೆ, ಯೆಹೂದ, ಯಾಕೋಬನ ಮಕ್ಕಳಲ್ಲಿ ಒಬ್ಬನಾಗಿರುವ ಯೆಹೂದ ಒಂದು ಮಾರ್ಗದಲ್ಲಿ ಹೋಗುತ್ತಾ ಇರುವಾಗ ವೇಶ್ಯಳೇ ಅಂದುಕೊಂಡು ತನ್ನ ಸೊಸೆಯನ್ನೇ ಅವನು ಕೂಡಿರುವುದನ್ನು ನಾವು ನೋಡುತ್ತೇವೆ. ಯೆಹೂದ ಭೇಟಿಯಾದ ತನ್ನ ಸೊಸೆ ವ್ಯಭಿಚಾರಿ ಅಂದುಕೊಂಡು ಆಕೆಯೊಂದಿಗೆ ಪಾಪ ಮಾಡ್ತಾನೆ. ಅವನು ಹಾದು ಹೋದ ಮಾರ್ಗ ಯಾವುದು ಗೊತ್ತಾ? ತಿಮ್ನಾ ಊರಿನ ಮಾರ್ಗ ಆಗಿತ್ತು. ಅಂದರೆ ರಹಸ್ಯವಾಗಿ ಪಾಪ ಮಾಡಲು ಹೋಗುವ ಊರದಾಗಿತ್ತು. ದಯವಿಟ್ಟು ಕೇಳಿ. ಯಾವಾಗ ನೀವು ಪಾಪ ಜರುಗುವಂತಹ ಸ್ಥಳಕ್ಕೆ ಹೋಗ್ತೀರೋ, ಪ್ರಾಂತ್ಯಕ್ಕೆ ಹೋಗ್ತೀರೋ, ಖಂಡಿತವಾಗಿ ನೀವು ಕೂಡ ಪಾಪದಲ್ಲಿ ಬೀಳ್ತೀರಿ. ಅದರಲ್ಲಿ ಸಂದೇಹವೇ ಇಲ್ಲ. ದೇವರು ಅದ್ಭುತವಾಗಿ ಆ ತಂದೆ ತಾಯಿ ಮಾಡಿರುವ ಪ್ರಾರ್ಥನೆಯನ್ನು ಲಾಲಿಸಿ ಸಂಸೋನನು ಎಂಬ ಅದ್ಭುತನಾದ ಮಗನನ್ನು ಕೊಟ್ಟು ಅವನನ್ನು ಪ್ರತಿಷ್ಠಿಸುತ್ತಾರೆ, ಪ್ರತ್ಯೇಕಿಸುತ್ತಾರೆ, ಪರಿಶುದ್ಧನನ್ನಾಗಿ ಪ್ರತಿಷ್ಠಿಸುತ್ತಾರೆ. ಅಷ್ಟು ಮಾತ್ರವಲ್ಲ, ನ್ಯಾಯಸ್ಥಾಪಕನಾಗಿ ಅವನು ಜನರಿಗೆ ಪರಿಪಾಲನೆ ಕೊಡಬೇಕು ಎಂಬುದಾಗಿ ದೇವರು ಆಶಿಸಿದ್ರು. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಸೃಷ್ಟಿಸಿರುವ ಪ್ರತಿ ಮನುಷ್ಯನ ವಿಷಯದಲ್ಲಿ ದೇವರಿಗೆ ಉನ್ನತವಾದ ಆಲೋಚನೆಗಳಿವೆ, ಉನ್ನತವಾದ ಯೋಚನೆಗಳಿವೆ. ನೀವು ಯಾರೇ ಆಗಿರಬಹುದು, ಎಷ್ಟೇ ಬಡವರಾಗಿರಬಹುದು, ನಿಮ್ಮ ತಂದೆ ತಾಯಿ ಎಷ್ಟೇ ಬಡವರಾಗಿರಬಹುದು, ನಿಮ್ಮ ಕುಲ ಯಾವುದೇ ಆಗಿರಬಹುದು, ನಿಮ್ಮ ಪ್ರಾಂತ್ಯ ಯಾವುದೇ ಆಗಿರಬಹುದು, ನಿಮ್ಮ ಮತ ಯಾವುದೇ ಆಗಿರಬಹುದು, ನಿಮ್ಮನ್ನು ಸೃಷ್ಟಿಸಿದ್ದು ಮಾತ್ರ ಆ ದೇವರು, ಆ ಸೃಷ್ಟಿಕರ್ತನು ನಿಮ್ಮ ಜೀವಿತದ ಮೇಲೆ ಉನ್ನತವಾದ ಉದ್ದೇಶ ಹಾಕಿಕೊಂಡಿದ್ದಾರೆ, ಉನ್ನತವಾದ ಆಲೋಚನೆ ಇಟ್ಕೊಂಡಿದ್ದಾರೆ. ನೀವು ಮಾಡಬೇಕಾದದ್ದೆಲ್ಲ ಒಂದೇ, ಆ ದೇವರಿಗೆ ವಿಧೇಯರಾದ್ರೆ ಸಾಕು. ದಯವಿಟ್ಟು ಕೇಳಿರಿ. ಕಲಂ ಕವಿಯ ಕೈಯಲ್ಲಿ ಬೀಳದಿದ್ದರೆ ಕವಿತೆ ಹುಟ್ಟಿ ಬರೋದಿಲ್ಲ. ಶಿಲ್ಪಿಯ ಕೈಯೊಳಗೆ ಶಿಲೆ ಸೇರದೇ ಇದ್ದರೆ ಅದೊಂದು ಶಿಲ್ಪವಾಗಿ ತಯಾರಾಗೋದಿಲ್ಲ. ಅಕ್ಕಸಲಿಗನ ಕೈಯೊಳಗೆ ಬಂಗಾರ ಸೇರದಿದ್ದರೆ ಅದು ಆಭರಣವಾಗಿ ಮಾರ್ಪಡುವುದಿಲ್ಲ. ಬಡಗಿಯನ್ನ ಕೈಗೆ ಮರದ ಹಲಿಗೆ ಸೇರದೇ ಇದ್ದರೆ ಅದು ಒಂದು ಗೊಂಬೆಯಾಗಿ ಮಾರ್ಪಡಲ್ಲ. ಇಡೀ ಸೃಷ್ಟಿಯನ್ನಾಗಲಿ, ನಿಮ್ಮನ್ನಾಗಲಿ, ನನ್ನನ್ನಾಗಲಿ ಸೃಷ್ಟಿಸಿರುವ ಸೃಷ್ಟಿಕರ್ತನ ಕೈಗೆ ನಾವು ಸೇರದೇ ಇದ್ದರೆ ನೀವಾಗಲಿ ನಾನಾಗಲಿ ಆಶಿಸಿದಂತಹ ಸ್ಥಿತಿಗೆ, ಸ್ಥಾನಕ್ಕೆ ಸೇರಲು ಸಾಧ್ಯವಿಲ್ಲ. ಅದಕ್ಕೋಸ್ಕರವೇ ಈ ದಿನ ನಿಮ್ಮ ಜೀವಿತ ದೇವರಿಗೆ ನೀವು ಅರ್ಪಿಸಿಕೊಳ್ಳುವುದಕ್ಕಾಗಿಯೇ ಈ ಕಲ್ವರಿ ಸ್ವರವನ್ನು ದೇವರು ಏರ್ಪಡಿಸಿದ್ದಾರೆ. ಹೀಗೆ ಮಾಡದೆ ನೀವು ನಿಮ್ಮ ಇಷ್ಟಾನುಸಾರ ಜೀವಿಸುವ ಪ್ರಯತ್ನ ಮಾಡುವುದಾದರೆ ಖಂಡಿತವಾಗಿ ನೀವು ಕಷ್ಟಗಳನ್ನು ಕೊಂಡು ತಂದುಕೊಳ್ಳುತ್ತೀರಿ. ಸಂಸೋನನು ಅದ್ಭುತವಾಗಿ ಪ್ರಾರಂಭಿಸ್ತಾನೆ. ಉನ್ನತವಾದ ಉದ್ದೇಶಗಳು ದೇವರು ಸಂಸೋನನ ವಿಷಯದಲ್ಲಿ ಹೊಂದಿಕೊಂಡಿರುತ್ತಾರೆ. ಯಾವುದು ಆ ಉದ್ದೇಶವೇನೆಂದರೆ, ಇಸ್ರಾಯೇಲ್ಯರು ಫಿಲಿಸ್ಟಿಯರ ಕೈಯಲ್ಲಿ ಬಂದಿಗಳಾಗಿ ದಾಸರಾಗಿ ಜೀವಿಸುತ್ತಾ ಇದ್ದಾರೆ. ಫಿಲಿಸ್ಟಿಯರು ಇಸ್ರಾಯೇಲ್ಯರಿಗೆ ಬಿಟ್ಟಿ ಕೆಲಸ ಮಾಡಿಸುತ್ತಿದ್ದಾರೆ, ಪೀಡಿಸುತ್ತಾ ಇದ್ರು, ಬಾಧೆಪಡಿಸುತ್ತಾ ಇದ್ರು.
ಇಸ್ರಾಯೇಲ್ಯರು ಕಷ್ಟಪಟ್ಟು ಸಂಪಾದಿಸಿದ್ದನ್ನೆಲ್ಲ ಇವರು ದೋಚಿಕೊಂಡು ಹೋಗ್ತಾ ಇದ್ರು. ದೇವರ ಮಕ್ಕಳಾಗಿರುವ ಇಸ್ರಾಯೇಲರು ಅವರು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ಬಂಧಿಸಲ್ಪಟ್ಟು ದಾಸರಾಗಿ ಶಿಕ್ಷೆ ಅನುಭವಿಸುತ್ತಿರುವಾಗ ದೇವರು ಸಂಸೋನನನ್ನೇ ನ್ಯಾಯಸ್ಥಾಪಕನನ್ನಾಗಿ, ಇಸ್ರಾಯೇಲರ ಪಕ್ಷದಲ್ಲಿ ಹೋರಾಡುವಂತಹ ಬಹು ಬಲಿಷ್ಠನನ್ನಾಗಿ ದೇವರು ಸಂಸೋನನನ್ನು ಆರಿಸಿಕೊಳ್ತಾರೆ. ಸಂಸೋನನು ಏನ್ ಮಾಡಬೇಕಿತ್ತು? ಪ್ರತ್ಯೇಕಿಸಲ್ಪಟ್ಟವನಾಗಿ, ಪ್ರತಿಷ್ಠಿಸಲ್ಪಟ್ಟವನಾಗಿ, ಪರಿಚರ್ಯ ಮಾಡುವವನಾಗಿ, ಹೋರಾಡುವವನಾಗಿ, ಪರಿಪಾಲಿಸುವವನಾಗಿ, ಪ್ರಜೆಗಳ ಪಕ್ಷದಲ್ಲಿ ನಿಂತು ಪ್ರಭುವಿನ ಬಳಿಗೆ ಪ್ರಜೆಗಳನ್ನು ನಡೆಸುವಂತಹ ಒಂದು ಅದ್ಭುತವಾದ ಕರೆ ಹೊಂದಿದಂಥವನಾಗಿದ್ದನು. ಆದರೆ ಏನ್ ಜರುಗಿತು? ಒಂದು ದಿನ ತಿಮ್ನಾ ಊರಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗುವ ಅಗತ್ಯವಿರಲಿಲ್ಲ. ಅದು ಅಪವಿತ್ರವಾದ ಸ್ಥಳವಾಗಿತ್ತು, ಅಪವಿತ್ರವಾದ ಹುಡುಗಿಯರಿರುವ ಸ್ಥಳವಾಗಿತ್ತು. ಈ ದಿನ ಯಾರಾದ್ರೂ ಇದ್ದೀರಾ? ಮತ್ತೊಂದು ಸಾರಿ ಎಚ್ಚರಿಸುತ್ತೇನೆ, ನೀವು ಹೋಗಕೂಡದಂತಹ ಸ್ಥಳಗಳಿಗೆ ಹೋಗ್ತಾ ಇದ್ದೀರಿ. ನೀವು ಮಾತಾಡಬಾರದಂತಹ ಹೊಲಸೊಲಸು ಮಾತಾಡ್ತಾ ಇದ್ದೀರಿ. ಕೆಲಸಕ್ಕೆ ಬಾರದಂತಹ ಪರಿಚಯ ಬೆಳೆಸಿಕೊಳ್ತಿದ್ದೀರಿ. ಆ ಪರಿಚಯಗಳ ಹಿಂದೆ ನೀವು ಪಾಪವನ್ನು ಹುದುಗಿಸಿಟ್ಟುಕೊಂಡಿದ್ದೀರಿ. ಮೊದಲೇನೋ ಪರಿಚಯ ಮಾಡ್ಕೊಳ್ತೀರಿ, ಆನಂತರ ಪ್ರಣಯ, ಆನಂತರ ಪ್ರೇಮ, ಆನಂತರ ಪಾಪ, ಆನಂತರ ನಿಮಗೆ ಉಳಿಯುವುದೇ ಪತನ, ಅದಾದ ನಂತರ ನೀವು ಹೋಗೋದೇ ಪಾತಾಳ ಎಂಬ ಈ ವಿಷಯ ಮರೆಯಬೇಡಿರಿ ಎಂದು ಕರ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಎಚ್ಚರಿಸುತ್ತಾ ಹೇಳ್ತೇನೆ. ಒಂದು ಹುಡುಗಿಯನ್ನು ಸಂಸೋನ ನೋಡ್ತಾನೆ. ನೋಡಿದ ಕೂಡಲೇ ಪ್ರೀತಿಯಲ್ಲಿ ಬೀಳ್ತಾನಂತೆ. ಯಾರು ಪ್ರೀತಿಯಲ್ಲಿ ಬಿದ್ದ? ಪ್ರಭುವಿಗಾಗಿ ಜೀವಿಸಬೇಕಾದವನು, ಪ್ರಜೆಯ ಪಕ್ಷದಲ್ಲಿ ನಿಂತು ಹೋರಾಡಬೇಕಾದವನು, ಪ್ರತಿಷ್ಠಿಸಲ್ಪಟ್ಟವನು, ಪ್ರಭುವಿನ ಚಿತ್ತದ ಪ್ರಕಾರ ಪ್ರಜೆಗಳಿಗೆ ಪರಿಪಾಲನೆ ಕೊಡಬೇಕಾದವನು, ಪರಿಚರ್ಯ ಮಾಡಬೇಕಾದವನು. ಎದರಲ್ಲಿ ಬಿದ್ದನಂತೆ? ಪ್ರೀತಿಯಲ್ಲಿ ಬಿದ್ದನಂತೆ. ಈ ದಿನ ಇದ್ದೀರಾ ನಮ್ಮ ಮಧ್ಯ? ಪ್ರೀತಿಯಲ್ಲಿ ಬಿದ್ದಂಥವರು ತಮ್ಮ ತಂಗಿಯಂದಿರೇ, ವಿದ್ಯಾಭ್ಯಾಸಕ್ಕಾಗಿ ಕಾಲೇಜ್ಗೆ ಹೋಗ್ತಾ ಇದ್ದೀರಿ. ಹಾಗೆ ವಿದ್ಯಾಭ್ಯಾಸಕ್ಕೆ ಹೋಗುತ್ತಿರುವಂತಹ ನೀವು ಏನ್ ಮಾಡ್ತಾ ಇದ್ದೀರಿ? ಯಾರೋ ಒಬ್ಬ ಹುಡುಗನೊಂದಿಗೆ ಪರಿಚಯ ಬೆಳೆಸ್ಕೊಂಡಿದ್ದೀರಿ, ಯಾರೋ ಒಂದು ಹುಡುಗಿಯೊಂದಿಗೆ ಪರಿಚಯ ಬೆಳೆಸ್ಕೊಂಡಿದ್ದೀರಿ. ತಂದೆ ತಾಯಿ ಅಂದ್ಕೊಳ್ತಿದ್ದಾರೆ ನೀವು ಕಾಲೇಜ್ಗೆ ಹೋಗ್ತಾ ಇದ್ದೀರಿ ಎಂದು, ಆದರೆ ನೀವು ಕಾಲೇಜ್ಗೆ ಹೋಗ್ತಾ ಇಲ್ಲ. ತಂದೆ ತಾಯಿ ಅಂದ್ಕೊಳ್ತಾ ಇದ್ದಾರೆ ನೀವು ಚೆನ್ನಾಗಿ ಓದುತ್ತಾ ಇದ್ದೀರಿ ಎಂದು, ಆದರೆ ನೀವು ಚೆನ್ನಾಗಿ ಓದುತ್ತಾ ಇಲ್ಲ. ತಂದೆ ತಾಯಿ ಅಂದ್ಕೊಳ್ತಾ ಇದ್ದಾರೆ ನೀವು ಎಕ್ಸಾಮ್ ಬರೆಯುತ್ತಾ ಇದ್ದೀರಿ ಎಂದು, ಎಕ್ಸಾಮ್ ಕೂಡ ಬರೆಯುತ್ತಾ ಇಲ್ಲ. ತಂದೆ ತಾಯಿ ಅಂದ್ಕೊಳ್ತಿದ್ದಾರೆ ನೀವು ವಿದ್ಯಾಭ್ಯಾಸದಲ್ಲಿ ಜಯ ಸಾಧಿಸಿ ಅವರ ಕನಸು ನನಸು ಮಾಡುತ್ತೀರೆಂದು, ಉನ್ನತವಾದ ಸ್ಥಿತಿಗೆ ಸೇರುತ್ತೀರೆಂದು, ಒಂದು ಒಳ್ಳೆ ಉದ್ಯೋಗ ಪಡ್ಕೊಳ್ತೀರೆಂದು, ಸ್ಥಿರಗೊಳ್ಳುತ್ತೀರೆಂದು. ಆದರೆ ಎಲ್ಲಿ ನೀವು ಕನಿಷ್ಠ ಎಕ್ಸಾಮ್ ಕೂಡ ಬರೆಯುತ್ತಿಲ್ಲ. ಮತ್ತೇನ್ ಮಾಡ್ತಾ ಇದ್ದೀರಿ? ಹುಡುಗ ಹುಡುಗಿಯರೊಂದಿಗೆ ತಿರುಗಾಡುತ್ತಾ ಇದ್ದೀರಿ. ಪಾಪ ಆ ವಿಷಯ ತಂದೆ ತಾಯಿಗಳಿಗೆ ಗೊತ್ತಿಲ್ಲ. ಪಾಪಿಷ್ಟ ಜನರೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತೀರೆಂದು, ಪಾಪಿಷ್ಟ ಪ್ರೀತಿ ಎಂಬ ಮುಸ್ಕಿನಲ್ಲಿ ಹುಡುಗಿಯರ ಜೀವಿತದೊಂದಿಗೆ ನೀವು ಆಟವಾಡುತ್ತಾ ಇದ್ದೀರೆಂದು, ಆ ಹುಡುಗನೊಂದಿಗೆ ತಿರುಗಾಡಿ ನಿಮ್ಮ ಜೀವಿತವನ್ನು, ನಿಮ್ಮ ಶರೀರವನ್ನು ಹಾಳು ಮಾಡಿಕೊಳ್ತಾ ಇದ್ದೀರೆಂದು ತಂದೆಗೆ ಗೊತ್ತಿಲ್ಲ, ತಾಯಿಗೆ ಗೊತ್ತಿಲ್ಲ. ಯವನ ಇಚ್ಛೆಗಳಲ್ಲಿ ಬಿದ್ದು ನಿಮ್ಮ ಜೀವಿತ ನಾಶ ಮಾಡಿಕೊಳ್ತಾ ಇದ್ದೀರಿ. ಅದು ಎಷ್ಟು ಪ್ರಮಾದಕರವೆಂದು ದಯವಿಟ್ಟು ಈ ಸಂದೇಶ ಮುಖಾಂತರವಾದರೂ ಅರ್ಥ ಮಾಡಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ. ಸಂಸೋನನು ತಿಮ್ನಾ ಊರಿಗೆ ಹೋಗಿ ಒಂದು ಹುಡುಗಿಗೆ ನೋಡ್ತಾನಂತೆ. ನೋಡಿದ ಕೂಡಲೇ ಲವ್ ಎಟ್ ಫಸ್ಟ್ ಸೈಟ್ ಅಂತೆ. ಏನಿದು? ಲವ್ ಎಟ್ ಫಸ್ಟ್ ಸೈಟ್ ಅಂತೆ. ನೋಡಿದ ಕೂಡಲೇ ಪ್ರೀತಿಯಲ್ಲಿ ಬಿದ್ದನಂತೆ. ಇದು ಅವಶ್ಯಕವೋ? ಹಾಗೆ ಪ್ರೀತಿಯಲ್ಲಿ ಬೀಳ್ತಾನೆ, ಆ ಹುಡುಗಿಗೆ ಪ್ರೀತಿ ಮಾಡ್ತಾನೆ. ಅಷ್ಟಕ್ಕೂ ಆ ಹುಡುಗಿ ಯಾರು? ಒಬ್ಬ ಅನ್ಯಳಾಗಿದ್ದಳು. ಬೈಬಲ್ ಏನೆಂದು ಹೇಳುತ್ತದೆ? ವಿಶ್ವಾಸಿಗೆ ಮಾತ್ರವೇ ಮದುವೆ ಆಗಬೇಕು. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೆ ಒಂದು ವೇಳೆ ವಿವಾಹ ಸಂಬಂಧವನ್ನು ನೀವು ನೋಡಿ, ಮಕ್ಕಳಿಗೆ ಒಂದು ವೇಳೆ ಮದುವೆ ಮಾಡಲು ಬಯಸುವಾಗ ನೀವು ನೋಡಬೇಕಾದದ್ದೇನು? ನೋಡೋದೇನಿದೆ ಬ್ರದರ್? ಎಲ್ಲರೂ ನೋಡೋದನ್ನೇ ನೋಡ್ತೇವೆ. ಅಷ್ಟಕ್ಕೂ ಏನ್ ನೋಡ್ತೀರಿ ನೀವು? ವರದಕ್ಷಿಣೆ ಎಷ್ಟು ಸಿಗುತ್ತೆ ಎಂದು ನೋಡ್ತೇವೆ ಅನ್ನುತ್ತಾರೆ. ಏನಂತೆ? ವರದಕ್ಷಿಣೆ ಅಂತೆ. ಆ ನಂತರ ಮತ್ತೇನ್ ನೋಡ್ತಾರೆ? ಆ ನಂತರ ಕಲರ್ ಎಷ್ಟು ಚೆನ್ನಾಗಿದೆ ನೋಡ್ತೇವೆ ಅಂತಾರೆ. ಕಲರ್ ನೋಡ್ತಾರಂತೆ. ನಂತರ ಏನ್ ನೋಡ್ತಾರೆ? ಕಾಸ್ಟ್ ನೋಡ್ಕೊಳ್ತೇವೆ. ಆ ನಂತರ ಮತ್ತೇನ್ ನೋಡ್ತಾರೆ? ಕಲರ್ ನೋಡ್ತಾರಂತೆ. ಒಬ್ಬ ವ್ಯಕ್ತಿ ನನಗೆ ಹೀಗೆ ಕೇಳ್ದ, ಬ್ರದರ್ ನಮ್ಮ ಮಗನಿಗೆ ಒಂದು ಒಳ್ಳೆ ಸಂಬಂಧ ಇದ್ರೆ ನೋಡಿ ಬ್ರದರ್ ಎಂಬುದಾಗಿ ಹೇಳ್ದ. ಆಗ ನಾನು, ಸರಿ ಒಳ್ಳೆ ಸಂಬಂಧ ಬೇಕನ್ನುತ್ತಾ ಇದ್ದೀರಲ್ಲವೇ, ಅಷ್ಟಕ್ಕೂ ನಿಮಗಿರುವಂತಹ ಆ ಸಂಬಂಧದ ವಿಷಯದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಾಗಿದೆ ಅಂದೆ. ಯಾವುದನ್ನು ಬೇಸ್ ಮಾಡಿಕೊಂಡು ಒಳ್ಳೆ ಸಂಬಂಧ ಬೇಕನ್ನುತ್ತಾ ಇದ್ದೀರಿ ಅಂದೆ. ಆಗ ಆ ವ್ಯಕ್ತಿ ಹೇಳಿದ್ದೇನು ಗೊತ್ತಾ? ನಮ್ಮ ಮನೆಗೆ ಬರುವ ಸೊಸೆ ಮಾತ್ರ ಬೆಳ್ಳಗೆ ದೇವತೆಯಂತಿರಬೇಕು. ಹೇಗಿರಬೇಕಂತೆ? ಬೆಳ್ಳಗಿರಬೇಕಂತೆ, ದೇವತೆಯಂತೆ ಇರಬೇಕಂತೆ. ಸರಿ, ಆ ಹುಡುಗಿ ಬೆಳ್ಳಗೆ ದೇವತೆಯಂತೆ ಇರಬೇಕೆಂದು ಹೇಳ್ತಾ ಇದ್ದೀರಲ್ಲವೇ, ಯಾಕೆ ಎಂದು ಕೇಳದೆ. ಏನಿಲ್ಲ ಬ್ರದರ್, ನಮ್ಮ ಮಗ ಸ್ವಲ್ಪ ಕಪ್ಪಾಗಿರುತ್ತಾನೆ ಅಂದ. ಹೇಗಿದ್ದಾನಂತೆ ಅವರ ಮಗ? ವಾಡಿಕೆ ಭಾಷೆಯಲ್ಲಿ ಕರಿದೇವ್ ಅನ್ನುತ್ತಾರೆ. ಅವರ ಮಗ ಏನೋ ಕರಿದೇವಾಗಿದ್ದಾನೆ, ಕಪ್ಪು ದೇವಾಗಿದ್ದಾನೆ. ಆದರೆ ಅವನಿಗೇನ್ ಬೇಕಂತೆ? ಬೆಳ್ಳಗಿರುವ ದೇವತೆ ಬೇಕಂತೆ. ಫಸ್ಟ್ ಪ್ರಯಾರಿಟಿ ಅದು ಕೊಡ್ತಿದ್ದಾರೆ, ಕಲರ್ಗೆ ಕೊಡ್ತಿದ್ದಾರೆ. ಇನ್ನು ಕೆಲವರೇನ್ ನೋಡ್ತಾರೆ? ಕ್ಯಾಸ್ಟ್. ಇನ್ನು ಕೆಲವರೇನ್ ನೋಡ್ತಾರೆ? ಕ್ಯಾಶ್. ಇದನ್ನೇ ಅಲ್ಲವೋ ಈ ದಿನಗಳಲ್ಲಿ ಬಹಳ ಮಂದಿ
ಮಗನಿಗಾಗಲಿ ಮಗಳಿಗಾಗಲಿ ನೀವು ಸಂಬಂಧ ಹುಡುಕುವಾಗ ಮೊಟ್ಟಮೊದಲು ನೀವು ಏನು ನೋಡ್ತಾ ಇದ್ದೀರಿ ಗೊತ್ತಾ? ಕ್ಯಾಸ್ಟ್ ಏನೆಂದು ನೋಡ್ತಾ ಇದ್ದೀರಿ? ನೋಡಬೇಡಿರಿ. ಕ್ಯಾಶ್ ಎಷ್ಟೆಂದು ನೋಡ್ತಾ ಇದ್ದೀರಿ? ದಯವಿಟ್ಟು ನೋಡಬೇಡಿ. ಕಲರನ್ನು ನೋಡ್ತಾ ಇದ್ದೀರಿ? ನೋಡಬೇಡಿರಿ. ಮತ್ತೇನ್ ನೋಡಬೇಕು? ಕ್ರಿಸ್ತನನ್ನು ನೋಡಬೇಕು. ಯಾವ ಹುಡುಗ ಯಾವ ಹುಡುಗಿ ಕ್ರೈಸ್ತರಾಗಿದ್ದಾರೋ, ಅಂದರೆ ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರುವಂತಹ ಕ್ಯಾರೆಕ್ಟರ್ ಉಳ್ಳವರಾಗಿದ್ದಾರೋ ಅಂಥ ಹುಡುಗನನ್ನು ಹುಡುಕಬೇಕು. ನೋಡಬೇಕಾದದ್ದು ಕ್ಯಾಶ್ ಅಲ್ಲ, ನೋಡಬೇಕಾದದ್ದು ವರದಕ್ಷಿಣೆ ಅಲ್ಲ, ನೋಡಬೇಕಾದದ್ದು ಕಲರ್ ಅಲ್ಲ, ನೀವು ನೋಡಬೇಕಾದದ್ದು ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಇಲ್ಲದೆ ಕ್ಯಾಸ್ಟ್ ಇರುವುದಾದ್ರೆ ಏನ್ ಲಾಭ? ಕ್ಯಾರೆಕ್ಟರ್ ಇಲ್ಲದೆ ವರದಕ್ಷಿಣೆ ಕೊಟ್ರೆ ಏನ್ ಲಾಭ? ಕ್ಯಾರೆಕ್ಟರ್ ಇಲ್ಲದೆ ಎಷ್ಟೇ ಕಲರ್ ಇದ್ರೆ ಏನ್ ಲಾಭ? ದುರದೃಷ್ಟ ಏನ್ ಗೊತ್ತಾ? ಈ ದಿನಗಳಲ್ಲಿ ಬಹಳ ಜನ ತಂದೆಯಂದಿರು ತಾಯಿಯಂದಿರು ಆ ಹುಡುಗಿ ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದಾಳೋ ಇಲ್ಲವೋ, ಆ ಹುಡುಗನ ಕ್ಯಾರೆಕ್ಟರ್ ಚೆನ್ನಾಗಿದೆಯೋ ಇಲ್ಲವೋ, ಹುಡುಗಿಯ ಕ್ಯಾರೆಕ್ಟರ್ ಚೆನ್ನಾಗಿದೆಯೋ ಇಲ್ಲವೋ ಎಂದು ನೋಡ್ತಾ ಇಲ್ಲ. ಕ್ಯಾಶ್ ಇದ್ರೆ ಸಾಕು, ವರದಕ್ಷಿಣೆ ಕೊಟ್ರೆ ಸಾಕು, ಕಲರ್ ಇದ್ರೆ ಸಾಕು, ಕ್ಯಾಸ್ಟ್ ನಮ್ಮದಾಗಿದ್ರೆ ಸಾಕು, ಸಾಕು ಮದುವೆ ಮಾಡೋಣ ಅಂದುಕೊಳ್ತಾರೆ. ಆದರೆ ಆ ಮದುವೆ ಒಡೆದು ಹೋಗುತ್ತೆ. ಈ ದಿನ ಅನೇಕರ ವಿವಾಹ ಸಂಬಂಧಗಳು ಒಡೆದು ಹೋಗುವುದಕ್ಕೆ ಕಾರಣ ಗೊತ್ತಾ? ಕ್ರಿಸ್ತನನ್ನು ಹೊಂದಿರಲಾರದಂತಹ ವ್ಯಕ್ತಿಯನ್ನು ಅಳಿಯನಾಗಿ ತಂದುಕೊಂಡಿದ್ದೀರಿ. ಕ್ರಿಸ್ತನನ್ನು ಹೊಂದಿರಲಾರದ ವ್ಯಕ್ತಿಯನ್ನು ಸೊಸೆಯನ್ನಾಗಿ ತಂದುಕೊಂಡಿದ್ದೀರಿ. ಕ್ರಿಸ್ತನನ್ನು ಹೊಂದಿರದ ಹುಡುಗಿಯನ್ನು ನೀವು ಮದುವೆಯಾಗಿದ್ದೀರಿ. ಕ್ರಿಸ್ತನನ್ನು ಹೊಂದಿರದ ಹುಡುಗನನ್ನು ನೀವು ಮದುವೆಯಾಗಿದ್ದೀರಿ. ಫಲಿತವಾಗಿ ಕುಟುಂಬದಲ್ಲಿ ಈ ದಿನ ಶಾಂತಿ ಇಲ್ಲ, ಸಮಾಧಾನವಿಲ್ಲ, ಸಂತೋಷವಿಲ್ಲ. ಅದಕ್ಕಾಗಿಯೇ ನಿಮ್ಮ ಜೀವಿತದಲ್ಲಿ ಈ ದಿನ ನೀವು ನರಕ ಯಾತನೆ ಕಾಣ್ತಾ ಇದ್ದೀರಿ. ಸಹೋದರ ಸಹೋದರಿಯರೇ, ಸಂಸೋನನು ಅಂತೆ ತಿಮ್ನಾ ಊರಿಗೆ ಹೋಗಿ ಒಬ್ಬಾಕೆಯನ್ನು ನೋಡ್ತಾನಂತೆ. ನೋಡಿ ತಕ್ಷಣವೇ ಪ್ರೀತಿಯಲ್ಲಿ ಬೀಳುತ್ತಾನಂತೆ. ಪ್ರೀತಿಯಲ್ಲಿ ಬಿದ್ದು ತನ್ನ ಮನೆಗೆ ಬಂದು ತನ್ನ ತಂದೆ ತಾಯಿಗಳಿಗೆ ಹೇಳ್ತಾನಂತೆ, ನಾನು ತಿಮ್ನಾ ಊರಿಗೆ ಹೋಗಿದ್ದೇನೆ, ಅಲ್ಲಿ ಒಂದು ಹುಡುಗಿಯನ್ನು ನೋಡಿದ್ದೇನೆ, ಆ ಹುಡುಗಿಯ ಮೇಲೆ ನನ್ನ ಮನಸ್ಸು ಬಿದ್ದಿದೆ, ಆ ಹುಡುಗಿಗೆ ಮದುವೆ ಆಗುತ್ತೇನೆ, ಆ ಹುಡುಗಿಯನ್ನು ತಂದು ನನಗೆ ಮದುವೆ ಮಾಡಿಸಿರಿ. ಆಗ ತಂದೆ ತಾಯಿ ಏನ್ ಹೇಳ್ತಾರೆ ಗೊತ್ತಾ? ಮಗನೇ, ಒಂದು ವೇಳೆ ನೀನು ಮದುವೆ ಆಗಲು ಇಷ್ಟಪಡುವುದಾದರೆ ನಮ್ಮ ಇಸ್ರಾಯೇಲ್ಯರಲ್ಲಿಯೇ ದೇವರನ್ನು ನಂಬಿರುವಂತಹ ಹುಡುಗಿಯರಲ್ಲಿ ಒಂದು ಹುಡುಗಿಗೆ ಮದುವೆ ಮಾಡಿಕೋ, ಚೆನ್ನಾಗಿ ನಿನ್ನ ಜೀವಿತ ಮುಂದುವರಿಸಬಹುದು ಅಂದ್ರು. ಒಬ್ಬ ವಿಶ್ವಾಸಿ ಮತ್ತೊಬ್ಬ ವಿಶ್ವಾಸಿಗೆ ಮದುವೆಯಾಗಬೇಕು ಎನ್ನುವುದು ಬೈಬಲಿನ ಸಿದ್ಧಾಂತವಾಗಿದೆ. ಆದರೆ ಸಂಸೋನನು ಏನ್ ಹೇಳ್ತಿದ್ದಾನೆ ಗೊತ್ತಾ? ವಿಶ್ವಾಸಿ ಅನ್ನೋ ವಿಷಯ ಪಕ್ಕಕ್ಕೆ ತಳ್ಳಿ ಹಾಕಿರಿ, ನಾನು ಯಾವ ಹುಡುಗಿಗೆ ಪ್ರೀತಿ ಮಾಡಿದೇನೋ ಆ ಹುಡುಗಿಗೆ ಮದುವೆ ಆಗ್ತೇನೆ ಅಂದಾಗ, ಮಗನೇ, ಆ ಹುಡುಗಿ ಫಿಲಿಸ್ಟಿಯರ ಹುಡುಗಿಯಾಗಿದ್ದಾಳೆ. ಫಿಲಿಸ್ಟಿಯರು ನಮ್ಮ ದೇವರನ್ನು ಅಂಗೀಕರಿಸುವುದಿಲ್ಲ ಮಗನೇ. ಫಿಲಿಸ್ಟಿಯರು ನಮ್ಮ ದೇವರಿಗೆ ವ್ಯತಿರೇಕವಾಗಿದ್ದಾರೆ. ಫಿಲಿಸ್ಟಿಯರು ಸೃಷ್ಟಿಯನ್ನು ಪೂಜಿಸುವವರಾಗಿದ್ದಾರೆ. ಅವರ ಹುಡುಗಿಯನ್ನು ಮದುವೆ ಆಗ್ತೇನೆ ಅನ್ನುತ್ತೀಯಲ್ಲವೇ? ಆಕೆ ಬಂದ್ರೆ ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕಣ್ಮರೆ ಆಗುತ್ತೆ. ನೀನ್ ಮದುವೆ ಆಗಬೇಕಾದದ್ದು ಆಕೆಯೊಂದಿಗಲ್ಲ ಮಗನೇ ಅಂದಾಗ ಸಂಸೋನ ಏನ್ ಹೇಳ್ತಾನೆ ಗೊತ್ತಾ? ಆ ಹುಡುಗಿಯನ್ನು ತಂದು ನನಗೆ ಮದುವೆ ಮಾಡುತ್ತೀರೋ ಇಲ್ಲವೋ? ಕೆಲವೊಂದು ಸಾರಿ ಯವನಸ್ಥರು ಹುಡುಗನಿಗೆ ಇಷ್ಟಪಟ್ಟು ಹುಡುಗಿಗೆ ಇಷ್ಟಪಟ್ಟು ಏನ್ ಮಾಡ್ತಾರೆ ಗೊತ್ತಾ? ಬ್ಲ್ಯಾಕ್ ಮೇಲ್ ಮಾಡಿ ಬಿಡ್ತಿದ್ದಾರೆ ತಮ್ಮ ಪೇರೆಂಟ್ಸ್ಗಳಿಗೆ. ಅಮ್ಮ ಕೇಳು, ನೀನೇನಾದರೂ ನಾನು ಇಷ್ಟಪಟ್ಟಿರುವ ಆ ಹುಡುಗನೊಂದಿಗೆ ನನಗೆ ಮದುವೆ ಮಾಡಿಸದೇ ಇದ್ದರೆ ನಾನು ನೇಣು ಹಾಕಿಕೊಂಡು ಸಾಯುತ್ತೇನೆ, ವಿಷ ಕುಡಿದು ಸಾಯುತ್ತೇನೆ, ರೈಲ್ ಕೆಳಗೆ ಬಿದ್ದು ಸಾಯ್ತೇನೆ, ಏನು ಅಂದ್ಕೊಳ್ತಾ ಇದ್ದೀರಿ ಎಂದು ಹೀಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಒಂದು ದಿನ ಒಬ್ಬ ತಾಯಿ ನನ್ನ ಬಳಿಗೆ ಬಂದು ಹೀಗೆ ಹೇಳಿದ್ರು, ನನ್ನ ಗಂಡ ಹಾಸ್ಪಿಟಲ್ ಸೇರಿದಾನಯ್ಯ, ಸಾವು ಬದುಕಿನ ಮಧ್ಯ ಹೋರಾಡ್ತಿದ್ದಾನೆ ಅಂದಳು. ಏನಾಯ್ತಮ್ಮ ಅಂದ್ರೆ, ಹೃದಯಘಾತವಾಯ್ತು ಅಂದಳು. ಪ್ರಾಣದೊಂದಿಗೆ ಹೋರಾಡ್ತಿದ್ದಾನಯ್ಯ, ದಯವಿಟ್ಟು ಪ್ರಾರ್ಥನೆ ಮಾಡಿ ಅಂದಳು. ಯಾಕೆ ಹೃದಯಘಾತ ಬಂತು ಅಂದೆ. ವಾಸ್ತವದಲ್ಲಿ ಹೃದಯಘಾತ ಬರಲಿಲ್ಲಯ್ಯ. ಮತ್ತೆ ಹೃದಯಘಾತವಾಯ್ತಂದಿರಲ್ಲವೇ? ವಾಸ್ತವದಲ್ಲಿ ಹೃದಯಘಾತ ನನ್ನ ಗಂಡನಿಗೆ ಬರಲಿಲ್ಲಯ್ಯ ಅಂದಳು. ಮತ್ತೆ ಆ ಹೃದಯಘಾತ ಬಂದಿದ್ದಾದ್ರೂ ಹೇಗೆ ಅಂದಾಗ, ನಮ್ಮ ಮಗಳು ತಂದಿದ್ದಾಳೆ ಅಂದರು. ಯಾರು ತಂದಿದ್ದಾರಂತೆ? ನಮ್ಮ ಮಗಳು ತಂದಿದ್ದಾಳೆ ಅಂದಳು. ನಮ್ಮ ಮಗಳು ನನ್ನ ಗಂಡನಿಗೆ ಹೃದಯಘಾತ ತಂದಳು ಅಂದಾಗ ಏನಾಯ್ತು ಅಂದೆ. ನನ್ನ ಮಗಳು ಯಾರನ್ನೋ ಪ್ರೀತಿಸಿದಾಳಂತೆ, ಅವನೊಂದಿಗೆ ಮದುವೆ ಆಗುತ್ತೇನೆಂದು ಹೇಳ್ತಿದ್ದಾಳೆ. ಸರಿಯಾಗಿ ವಿದ್ಯಾಭ್ಯಾಸ ಮಾಡ್ತಿಲ್ಲ, ಪರೀಕ್ಷೆಯಲ್ಲಿ ಜಯ ಸಾಧಿಸಲಾರದೆ ಆಕೆ ತಂದೆ ರಾತ್ರಿ ಹಗಲು ಕಷ್ಟಪಟ್ಟು ದುಡಿದು ಕಷ್ಟಪಟ್ಟು ಆಕೆ ಹಾಸ್ಟೆಲ್ ಫೀಸ್ ಕಟ್ಟುತ್ತಾ, ಕಷ್ಟಪಟ್ಟು ಕಾಲೇಜ್ ಫೀಸ್ ಕಟ್ಟುತ್ತಾ, ಟ್ಯೂಷನ್ ಫೀಸ್ ಕಟ್ಟುತ್ತಾ, ಏಕೈಕ ಒಬ್ಬಳು ಮಗಳು ಹ್ಯಾಪಿಯಾಗಿರಬೇಕೆಂದು, ಆಕೆ ಭವಿಷ್ಯ ಚೆನ್ನಾಗಿರಬೇಕೆಂದು ಕನಸು ಕಾಣುತ್ತಾ ರಾತ್ರಿ ಹಗಲು ಕಷ್ಟಪಟ್ಟು ದುಡಿದು ಅವರು ಓದಿಸುತ್ತಾ ಬಂದ್ರಯ್ಯ. ಹಾಗೆ ವಿದ್ಯಾಭ್ಯಾಸ ಮಾಡಬೇಕಾದ ಮಗಳು ವಿದ್ಯಾಭ್ಯಾಸ ಮಾಡುವುದನ್ನು ಬಿಟ್ಟು ಯಾರೋ ಒಬ್ಬ ಕೆಲಸಕ್ಕೆ ಬಾರದಂತಹ ಹುಡುಗನಿಗೆ ಪ್ರೀತಿ ಮಾಡಿ ಈಗ ಅವನೊಂದಿಗೆ ನನಗೆ ಮದುವೆ ಮಾಡಿಸಿರಿ ಎಂದು ಜಗಳವಾಡ್ತಿದ್ದಾಳಯ್ಯ.
ಆರಂಭದಿಂದಲೇ ನಾವು ಸ್ವಲ್ಪ ಪದ್ಧತಿಯಿಂದ ಜೀವಿಸಿದವರಾಗಿದ್ದೇವೆ, ಬಂಧುಗಳ ಮಧ್ಯ ಗೌರವ ಉಳ್ಳವರಾಗಿದ್ದೇವೆ. ಆದರೆ ನಮ್ಮ ಮಗಳು ಈ ದಿನ ನಮ್ಮ ಮರ್ಯಾದೆಯೆಲ್ಲ ಬೀದಿ ಪಾಲ್ ಮಾಡ್ತಿದ್ದಾಳಯ್ಯ. ಒಂದು ದಿನ ನನ್ನ ಮಗಳು ನನ್ನೊಂದಿಗೆ ಜಗಳವಾಡಿದಳು. ಯಾಕೆಂದ್ರೆ ತಡ ಮಾಡಿ ಬರ್ತಾ ಇದ್ದಳು. ಯಾಕೆ ತಡ ಮಾಡಿ ಬರ್ತಾ ಇದ್ದಿ ಮಗಳೇ ಎಂದು ಕೇಳಿದೆ ಅಷ್ಟೇ. ಕೆಲವೊಂದು ಸಾರಿ ಅಂತೂ ರಾತ್ರಿಡೀ ಮನೆಗೆ ಬರ್ತಿರ್ಲಿಲ್ಲ. ಯಾಕೆ ಬರ್ತಾ ಇಲ್ಲ ಎಂದು ಕೇಳಿದೆ. ಆಗ ನನ್ನ ಮಗಳು ಇರೋ ವಿಷಯ ಹೇಳಿದಳು. ಒಬ್ಬ ಹುಡುಗನಿಗೆ ಪ್ರೀತಿ ಮಾಡ್ತಿದ್ದೇನೆ, ಆ ಹುಡುಗನೊಂದಿಗೆ ಇರ್ತಿದ್ದೇನೆ, ಇರುವುದಷ್ಟೇ ಅಲ್ಲ, ಆ ಹುಡುಗನಿಗೆ ಮದುವೆ ಆಗ್ತೇನೆ. ನಿಮಗಿಷ್ಟವಿದ್ರೆ ಮದುವೆ ಮಾಡಿದ್ರೆ ಒಳ್ಳೆಯದು, ಇಲ್ಲವಾದರೆ ನಾನೇ ಹೋಗಿ ಯಾವುದೋ ಒಂದು ಮರದ ಕೆಳಗೆ ಹೂಮಾಲೆ ಬದಲಾಯಿಸಿಕೊಳ್ತೇವೆ, ಯಾವುದೋ 4 ಗೋಡೆಗಳ ಮಧ್ಯ ಮದುವೆ ಮಾಡಿಕೊಂಡು ಬರ್ತೇವೆ, ಎಲ್ಲರೂ ನೋಡಿ ನಿಮಗೆ ಉಗಿಯುತ್ತಾರೆ ಅಂದಾಗ ನೀನೇನಾದ್ರೂ ಮಗಳೇ ಹಾಗೆ ಮಾಡಿದ್ರೆ ನಿನ್ನ ತಂದೆಯ ಹೃದಯ ಬಡಿತ ನಿಂತೋಗ್ತದೆ ಮಗಳೇ. ಆಗ ನನ್ನ ಮಗಳು ಏನ್ ಹೇಳಿದಾಳು ಗೊತ್ತಯ್ಯ? ಏನ್ ಹೇಳಿದಳು ಅಂದೆ? ನಾನು ಇಷ್ಟಪಟ್ಟವನೊಂದಿಗೆ ಹೋಗಿ ಮದುವೆ ಆದರೆ ತಂದೆಯ ಹೃದಯ ಬಡಿತ ನಿಂತೋಗುತ್ತೋ? ಹೌದು, ಖಂಡಿತವಾಗಿ ನಿಂತೋಗುತ್ತೆ ಅಂದಳು ತಾಯಿ. ಹಾಗಾದ್ರೆ ನಿಂತೋಗ್ಲಿ, ತಂದೆ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಒಂದಲ್ಲ ಒಂದು ದಿವಸ ಸಾಯಬೇಕಲ್ಲವೇ? ಒಂದು ವೇಳೆ ನಾನು ಮದುವೆ ಆಗೋದು ಇಷ್ಟವಿಲ್ಲದಿರುವುದಾದ್ರೆ ಅವ್ರು ಸಾಯ್ಬೇಕಾದ್ರೆ ಸಾಯ್ಲಿ. ಅವ್ರು ಸಾಯ್ತಾರ ಅಂದ್ಕೊಂಡು ನನಗಿಷ್ಟಪಟ್ಟವನೊಂದಿಗೆ ಮದುವೆ ಆಗದೆ ಹೇಗಿರ್ಲಿಕ್ಕಾಗುತ್ತೆ? ನಾನು ಇಷ್ಟಪಟ್ಟವನೊಂದಿಗೆ ನಾನು ಮದುವೆ ಆಗ್ತೇನೆ. ಒಂದು ವೇಳೆ ಇದು ಇಷ್ಟವಿಲ್ಲದೆ ತಂದೆಗೆ ಹೃದಯಘಾತ ಬಂದ್ರೆ ನಾನೇನ್ ಮಾಡ್ಲಿ ಎಂದು ಈ ರೀತಿ ಮುಲಾಜಿಲ್ಲದೆ ಹೇಳಿಬಿಟ್ಟಳಯ್ಯ. ತಂದೆಯ ಸಾವನ್ನೇ ಕೋರಿಕೊಂಡಳು. ಆದರೆ ತಾನಿಷ್ಟಪಟ್ಟ ಹುಡುಗನಿಗೆ ಮಾತ್ರ ಬಿಡುವುದಿಲ್ಲ ಎಂದು ತಿಳಿಯಪಡಿಸಿದಳಯ್ಯ. ನನ್ನ ಗಂಡ ಮಲಗಿಕೊಂಡಿದ್ದ. ಈ ವಿಷಯ ಏನೂ ಅವ್ರಿಗೆ ಗೊತ್ತಿರಲಿಲ್ಲ. ನನಗೂ ನನ್ನ ಮಗಳ ಮಧ್ಯದಲ್ಲಿ ನಡೆಯುವ ವಾಗ್ವಾದ ಇದಾಗಿತ್ತು. ಆದರೆ ಯಾವಾಗ ಎದ್ದು ಬಂದಿದ್ರೋ ಗೊತ್ತಿಲ್ಲ, ಬಾಗಿಲ ಹಿಂದೆ ನಿಂತ್ಕೊಂಡು ನಾವು ಮಾತಾಡಿದೆಲ್ಲ ಕೇಳಿಸ್ಕೊಂಡ್ರು. ಯಾವುದೋ ಒಂದು ದಿವಸ ತಂದೆ ಸಾಯ್ತಾನೆ. ಆ ಸಾಯೋದು ಇವಾಗ ಸತ್ರೆ ನಾನೇನ್ ಮಾಡ್ಲಿ? ಯಾವುದೋ ಒಂದು ದಿವಸ ಹೃದಯ ನಿಂತೋಗುತ್ತೆ. ನನ್ನ ಮದುವೆ ವಿಷಯದಲ್ಲಿ ಅವರ ಹೃದಯ ನಿಂತೋದ್ರೆ ನಾನೇನ್ ಮಾಡ್ಲಿ ಎಂಬ ಮಾತು ಅವರು ಕೇಳಿದಾಗ ಅವರ ಹೃದಯ ತಾಳಿಕೊಳ್ಳಲಿಕ್ಕಾಗ್ಲಿಲ್ಲಯ್ಯ. ಇದ್ದ ಸ್ಥಳದಲ್ಲಿಯೇ ಕುಸಿದು ಬಿದ್ರು. ಈ ದಿನ ನನ್ನ ಗಂಡ ಹಾಸ್ಪಿಟಲ್ನಲ್ಲಿ ಹೃದಯಘಾತ ಉಂಟಾಗಿ ಪ್ರಾಣದೊಂದಿಗೆ ಹೋರಾಡ್ತಿದ್ದಾರೆಯ್ಯ. ನಮ್ಮ ಮಗಳು ನಮಗೆ ಪ್ರಾಣಪ್ರಿಯಳಾಗಿದ್ದಳು. ಪ್ರೀತಿಸಿ ಸಾಕಿ ಸಲಹಿ ದೊಡ್ಡವಳಾಗಿ ಮಾಡಿದೆವು. ಮದುವೆ ವಯಸ್ಸು ಬಂದಿರುವುದರಿಂದ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡೋಣ ಅಂದುಕೊಂಡ್ರೆ ಯಾವನೊಂದಿಗೋ ಪ್ರೀತಿ ಮಾಡಿದಾಳಂತೆ. ಅವನಿಗೇ ಮದುವೆ ಆಗುತ್ತೇನೆಂಬ ಹಠ ಹಿಡಿದು ಈ ದಿನ ನನ್ನ ಗಂಡನಿಗೆ, ಅಂದರೆ ಆಕೆಯ ತಂದೆಗೆ, ಹೃದಯಘಾತ ಬಹುಮಾನವಾಗಿ ಕೊಟ್ಲಯ್ಯ ಅಂದಳು. ತಮ್ಮ ತಂಗಿಯಂದಿರೇ, ಯಾರಾದರೂ ಅಂಥವರಾಗಿದ್ದೀರಾ? ನನ್ನಿಷ್ಟ, ಇದು ನನ್ನ ಮದುವೆ ಅನ್ನುವಂಥವರಿದ್ದೀರಾ? ಚಿಕ್ಕಂದಿನಲ್ಲಿ ನೀವು ಅನಾರೋಗ್ಯಕ್ಕೊಳಗಾಗಿ ನರಳಾಡುತ್ತಾ ಇರುವಾಗ ನಿಮ್ಮ ತಂದೆ ನಿಮ್ಮ ತಾಯಿ ಎಷ್ಟು ದುಃಖಪಟ್ಟಿದ್ರು ಗೊತ್ತಾ? ಜ್ವರ ಬಂದು ನಿಮ್ಮ ಮೈ ಸುಡುತ್ತಾ ಇರುವಾಗ, ಕನಿಷ್ಠ ನೀವು ಸಿರಪ್ ಹಾಕಿಕೊಳ್ಳಲು ಕೈಲಾಗದಿರುವಾಗ ಅವರು ಯಾವ ರೀತಿಯಾಗಿ ರಾತ್ರಿ ಹಗಲು ನಿಮ್ಮ ಪಕ್ಕದಲ್ಲಿಯೇ ಕೂತ್ಕೊಂಡು ನಿಮಗೆ ಸಿರಪ್ ಹಾಕಿದ್ರೆಂದು ಗೊತ್ತಾ? ಜ್ವರದಿಂದ ನಿಮ್ಮ ಮೈ ಸುಡುವಾಗ ಒದ್ದೆ ಬಟ್ಟೆ ತೆಗೆದುಕೊಂಡು ನಿಮ್ಮ ಮೈಯೆಲ್ಲ ಯಾವ ರೀತಿ ಒರೆಸಿದರೆಂದು ಗೊತ್ತಾ? ಆ ಜ್ವರ ಕಡಿಮೆಯಾಗದಿರುವಾಗ ಭುಜದ ಮೇಲೆ ಹೊತ್ತುಕೊಂಡು ಓಡೋಡಿ ಹಾಸ್ಪಿಟಲ್ಗೆ ಹೋಗಿ ಆ ಡಾಕ್ಟರ್ಗೆ ಹೇಗೆ ಬೇಡಿಕೊಂಡಿದ್ರು ಗೊತ್ತಾ? ಸಾರ್, ನಮ್ಮ ಮಗನನ್ನು ಕಾಪಾಡ್ರಿ, ನಮ್ಮ ಮಗಳಿಗೆ ಕಾಪಾಡ್ರಿ. ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಬೆವರು ಸುರಿಸಿ ದುಡಿದಿದ್ದಾರೆ. ಅವರ ಆರೋಗ್ಯ ಸರಿಯಾಗಿಲ್ಲದಿದ್ರು, ಔಷಧಿಗೆ ದುಡ್ಡಿಲ್ಲದಿದ್ರು ಕೂಡ ನಿಮ್ಮ ಕಾಲೇಜ್ ಫೀಸ್ ಕಟ್ಟಿದ್ದಾರೆ, ನಿಮ್ಮ ಸ್ಕೂಲ್ ಫೀಸ್ ಕಟ್ಟಿದ್ದಾರೆ. ನಿಮ್ಮ ತಂದೆಯ ಆರೋಗ್ಯ ಕೆಟ್ಟು ಹೋಗಿ ಒಂದು ವೇಳೆ ಲೀವ್ ಹಾಕಬೇಕಾದರೆ ಅರ್ಧ ಸಂಬಳ ಏನಾದರೂ ಅವರು ಕೊಟ್ಟರೆ ನೀವು ಓದುವಂತಹ ವಿದ್ಯಾಭ್ಯಾಸಕ್ಕೆ ಫೀಸ್ ಕಡಿಮೆ ಆಗುತ್ತೆ ಅಂದ್ಕೊಂಡು ಆರೋಗ್ಯ ಸರಿಯಾಗಿಲ್ಲದಿದ್ರು ನಿಮ್ಮ ತಂದೆ ಕೆಲಸ ಮಾಡ್ತಿದ್ರು. ನಿಮ್ಮ ತಾಯಿ ಆರೋಗ್ಯ ಸರಿಯಾಗಿಲ್ಲದಿದ್ರು ಬೆಳಗ್ಗೆ ಎದ್ದು ಅಡಿಗೆ ಮಾಡಿ ಕ್ಯಾರೇಜ್ ಕಟ್ಟಿ ನಿಮಗೆ ಸ್ಕೂಲ್ ಕಳಿಸ್ತಾ ಇದ್ದಳು. ನಮ್ಮ ಮಗ ಓದಿದ್ರೆ ಸಾಕು, ಮಗಳು ಓದಿದ್ರೆ ಸಾಕು ಎಂಬುದಾಗಿ ನಿಮ್ಮ ತಂದೆ ಮನೆ ಅಡುವಾಗಿಟ್ಟು ನಿಮ್ಮ ಕಾಲೇಜ್ ಫೀಸ್ ಕಟ್ಟಿದ್ರು. ಹೊಲಕ್ಕೆ ಬೆಳಗ್ಗೆ 5 ಗಂಟೆಗೆ ಎದ್ದು ಬೆವರು ಸುರಿಸಿ ದುಡಿದು ಬಂದಂತಹ ದುಡ್ಡು ತಮ್ಮ ಸುಖಕ್ಕೋಸ್ಕರ, ತಮ್ಮ ಸೌಖ್ಯಕ್ಕೋಸ್ಕರ ಬಳಸಲಾರದೆ ತಮ್ಮ ಆರೋಗ್ಯವನ್ನೇ ಪಣವಾಗಿ ಇಟ್ಟು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮನ್ನು ಪಟ್ಟಣಕ್ಕೆ ಕಳಿಸಿದ್ರು. ಅಷ್ಟೊಂದು ಪ್ರಯಾಸಪಟ್ಟು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದ ನಿಮ್ಮನ್ನು ಪ್ರಯೋಜಕರನ್ನಾಗಿ ಮಾಡಬೇಕೆಂದು ಕನಸು ಕಂಡಿರುವ ಆ ತಂದೆಯ ಕಣ್ಣಲ್ಲಿ ಖಾರ ಎಸೆಯುವುದು ತಮ್ಮ ತಂಗಿಯೆಂದರೆ ಅದು ಶಾಪ. ಈ ದಿನ ನೀವೇನ್ ಮಾಡುತ್ತೀರೋ ನಾಳಿನ ದಿನ ನಿಮ್ಮ ಮಕ್ಕಳು ಕೂಡ ನಿಮಗೂ ಅದನ್ನೇ ಮಾಡ್ತಾರೆ. ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯ ಏನನ್ನು ಬಿತ್ತುತ್ತಾನೋ ಅದನ್ನು ಕೊಯ್ಯುವಂಥದ್ದು ತಪ್ಪಿದಲ್ಲ. ಹಾಗಾಗಿ ತಮ್ಮ ತಂಗಿಯೆಂದರೆ ದಯವಿಟ್ಟು ತಂದೆಗೆ ತಾಯಿಗೆ ದ್ರೋಹ ಮಾಡಬೇಡಿರಿ. ಪ್ರೀತಿ ಅಂತ ಹೇಳಿ ಪಾಪಿಷ್ಟ ಪ್ರೀತಿಯಲ್ಲಿ ಬಿದ್ದು ನಿಮ್ಮ ಜೀವಿತವನ್ನು ನಾಶ ಮಾಡಿಕೊಳ್ಳಬೇಡಿರಿ. ಯೇಸುವೇ, ಇನ್ನೊಂದು ಸಾರಿ ನನ್ನನ್ನು ಜ್ಞಾಪಕ ಮಾಡಿಕೋ.
ನನ್ನನ್ನು ಮನ್ನಿಸು, ನನ್ನನ್ನು ಕ್ಷಮಿಸು, ನಿಮ್ಮ ರಕ್ತದಲ್ಲಿ ನನ್ನನ್ನು ತೊಳೆದು ಪವಿತ್ರಗೊಳಿಸಿರಿ. ಈ ದಿನ ಮೊದಲುಗೊಂಡು ಹಳೆಯ ಹೊಲಸಾದ ಜೀವಿತವನ್ನು ಬಿಟ್ಟು ಬಿಟ್ಟು ಅಕ್ರಮ ಸಂಪಾದನೆ, ಸಂಬಂಧವನ್ನು, ಸ್ನೇಹವನ್ನು, ಸೇವೆಯನ್ನು ಬಿಟ್ಟು ಬಿಟ್ಟು ಸಕ್ರಮವಾಗಿ ಜೀವಿಸುತ್ತೇನೆ ದೇವರೇ. ನಿಮ್ಮ ಮಗನಾಗಿ, ನಿಮ್ಮ ಮಗಳಾಗಿ, ನಿಮ್ಮ ಮಕ್ಕಳಾಗಿ ಈ ದಿನ ಮೊದಲುಗೊಂಡು ನಿಮ್ಮ ಮಾರ್ಗದಲ್ಲಿ, ನಿಮ್ಮ ವಾಕ್ಯಾನುಸಾರವಾಗಿ, ನಿಮ್ಮ ಚಿತ್ತಾನುಸಾರವಾಗಿ ನಿಮಗೆ ಸಾಕ್ಷಿಗಳಾಗಿ ಜೀವಿಸುತ್ತೇವೆ ದೇವರೇ. ನಮ್ಮ ಜೀವಿತವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತಿದ್ದೇವೆ. ನಮ್ಮನ್ನು ಸ್ವೀಕರಿಸಿರಿ ದೇವರೇ, ನಮ್ಮನ್ನು ಅಂಗೀಕರಿಸಿರಿ ದೇವರೇ. ಹಿಮಗಿಂತಲೂ ಬಿಳುಪಾಗಿ ನಮ್ಮ ಹೃದಯವನ್ನು, ನಮ್ಮ ಶರೀರವನ್ನು ಪವಿತ್ರಗೊಳಿಸಿರಿ, ಪರಿಶುದ್ಧಗೊಳಿಸಿರಿ. ನಮ್ಮನ್ನು ಮನ್ನಿಸಿರುವುದಕ್ಕಾಗಿ, ನಮ್ಮ ಪಾಪಗಳನ್ನು ಅಳಿಸಿ ಹಾಕಿದ್ದಕ್ಕಾಗಿ, ನಮ್ಮ ಪಾಪ ಬಂಧನಗಳನ್ನು ಮುರಿದು ಹಾಕಿದ್ದಕ್ಕಾಗಿ, ನಮ್ಮ ಹೃದಯಗಳನ್ನು ನೂತನಪಡಿಸಿದ್ದಕ್ಕಾಗಿ ನಿಮಗೇ ಸ್ತುತಿ, ನಿಮಗೇ ಮಹಿಮೆ, ನಿಮಗೇ ಘನತೆ ಯುಗಯುಗಗಳವರೆಗೂ ಸಲ್ಲಿಸಲ್ಪಡಲಿ. ಆಮೇನ್, ಆಮೇನ್, ಆಮೇನ್. ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.